Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Co-sponsored by Saptagiri NPS University. ಈ ಕೆಂಪೇಗೌಡ ಜಯಂತಿಗೆ ಆಮಂತ್ರಣ ವಿಚಾರದಲ್ಲಿ ಎಲ್ಲರನ್ನೂ ಕೂಡ ಜೊತೆಗೆ ಕರೆದೊಯ್ಯುವುದು ಸರ್ಕಾರದ ಕರ್ತವ್ಯ ಅಂತ ಶಾಸಕ ಡಾಕ್ಟರ್ ಅಶ್ವಥ್ ನಾರಾಯಣ್ ಹೇಳಿದ್ದಾರೆ. ನಮ್ಮ ಅವಧಿಯಲ್ಲಿ ಎಲ್ಲರನ್ನೂ ಕೂಡ ನಾವು ಕರೆದಿದ್ವಿ, ಆದರೆ ಕಾಂಗ್ರೆಸ್ ಅವಧಿಯಲ್ಲಿ ಹೀಗಾಗ್ತಿದೆ ಅಂತ ಹೇಳಿದ್ದಾರೆ. ಜಾತ್ಯತೀತವಾಗಿ ಪಕ್ಷಾತೀತವಾಗಿ ನಮ್ಮ ಸರ್ಕಾರದ ಒಂದು ಅವಧಿಯಲ್ಲಿ ಸಿದ್ದರಾಮಯ್ಯನೂ ಆಹ್ವಾನ ಮಾಡಿದ್ದೀವಿ, ಸಿದ್ದರಾಮಯ್ಯನವ್ರನ್ನೂ ಆಹ್ವಾನವನ್ನು ಕೊಟ್ಟಿದ್ದೀವಿ, DK ಶಿವಕುಮಾರ್ ಅವರು ಕೊಟ್ಟಿದ್ದೀವಿ, HD ದೇವೇಗೌಡರು ಕೊಟ್ಟಿದ್ದೆವು, ಕುಮಾರಸ್ವಾಮಿ ಅವರು ಕೊಟ್ಟಿದ್ದು, ಯಾರನ್ನೂ ಬಿಟ್ಟಿರಲಿಲ್ಲ. ನಾವು ಎಲ್ಲ ಜಾತಿ ಜನಾಂಗದ ಎಲ್ಲ ಪಕ್ಷದ ನಾಯಕರುಗಳನ್ನು ಆಹ್ವಾನವನ್ನು ಮಾಡಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ನಾವು ಕರೆದಿದ್ವಿ. ಯಾಕೆಂದರೆ ಸರ್ಕಾರದ ಕಾರ್ಯಕ್ರಮ, ಎಲ್ಲರೂ ಭಾಗವಹಿಸಿದ್ರೆ ಮೆರುಗು. ಈ ಸಂವಿಧಾನ ವಿರೋಧಿ ನೀತಿ ಕಾಂಗ್ರೆಸ್ಸಿಂದು. ಕಾಂಗ್ರೆಸ್ ಸರ್ಕಾರ ಸಂವಿಧಾನ ವಿರೋಧಿಗಳು, ಅವ್ರು ಹೇಳೋದೊಂದು ಮಾಡೋದೊಂದು, ಹಾಗಾಗಿ ಅವಲೋಕನ ಮಾಡ್ಕೋಬೇಕು. ಇವತ್ತೇನು ಅಂದರೆ ಲೋಕಸಭಾ ಚುನಾವಣೆಯಲ್ಲಿ ಒಂದು ತಿರಸ್ಕಾರ ಆಯಿತು. ಯಾಕೆ ಕಳೆದ ವರ್ಷ ಯಾಕೆ ಮಾಡಲಿಲ್ಲ? ಕೆಂಪೇಗೌಡರು ನೆನಪಾಗಿರ್ಲಿಲ್ವಂತ ಇವ್ರಿಗೆ? ಕೆಂಪೇಗೌಡರು ಜಯಂತಿನೇ ಮಾಡಲಿಲ್ವಲ್ರಿ BBMPನಲ್ಲಿ? ಇಬ್ರು ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಕಾರ್ಯಕ್ರಮನೇ ಮಾಡಲಿಲ್ವಲ್ರಿ? ಇಬ್ರು ಒಟ್ಟಿಗೆ ಬರೋಕ್ಕಾಗಲಿಲ್ಲ, ಒಟ್ಟಿಗೆ ಬಂದು ಕಾರ್ಯಕ್ರಮ ಮಾಡಿದ್ರೆ ಹೇಳಿ. ಇವತ್ತು ಇದ್ದಕ್ಕಿದ್ದಾಗೆ ಜನ ಬರ ಎಳೆದಿದ ತಕ್ಷಣ ಒಟ್ಟಿಗೆ ಆಗ್ತಿದ್ದಾರೆ. ಇವತ್ತು ಅವ್ರಿಗೆ ವಾಸ್ತವತೆ ತಿಳ್ಕೊಂಡಿದ್ದಾರೆ, ಇವರ ನಡವಳಿಕೆನ ಜನ ಒಪ್ಪಿಲ್ಲ. ಯಾವ ರೀತಿ ಸರ್ಕಾರ ನಡೀತಿದೆ ಇದ್ದಕ್ಕಿದ್ದಾಗೆ ಈಗ ಕಂಠೀರವ ಕ್ರೀಡಾಂಗಣ, ಒಳಾಂಗಣ ಕ್ರೀಡಾಂಗಣ ಹೊರಾಂಗಣ ಎಲ್ಲ ಸೇರಿ ಏನು ಡ್ರಾಮಾ, ಯಾವುದು ವರ್ಕೌಟ್ ಆಗಲ್ಲ. ಜನ ನಿಮ್ಮನ್ನ ತಿರಸ್ಕಾರ ಮಾಡಿದ್ದಾರೆ. ಏನಾದ್ರು ಒಂದು ಒಳ್ಳೆ ಆಡಳಿತ ಕೊಟ್ಟಿದ್ದೀರಾ? ಡೆಂಗ್ಯೂ ಸಮಸ್ಯೆ, ಕುಡಿಯೋ ನೀರಿನ ಸಮಸ್ಯೆ, ಕಾನೂನು ಸುವ್ಯವಸ್ಥೆ ಸಮಸ್ಯೆ, ಆರೋಗ್ಯ ಸಮಸ್ಯೆ, ಶಿಕ್ಷಣ ಸಮಸ್ಯೆ, ಬರದ ಸಮಸ್ಯೆ, ರೈತರ ಸಮಸ್ಯೆ, ಬರೀ ಸಮಸ್ಯೆಗಳೇ ಇದೆಯಲ್ರಿ. ಏನಾರು ಒಂದೇ ಒಂದು ಕೆಲಸ ಈ ಸರ್ಕಾರ ಮಾಡಿದಾರ ನೋಡಿ. ಜಾತ್ಯತೀತವಾಗಿ ಪಕ್ಷಾತೀತವಾಗಿ. ಇನ್ನು ಕೆಂಪೇಗೌಡರ ಜಾತಿಯವರನ್ನೇ ಜೊತೆಗೆ ತೆಗೆದುಕೊಂಡು ಹೋಗಿಲ್ಲ, ಗೌರವ ಕೊಟ್ಟು ಕಾರ್ಯಕ್ರಮಕ್ಕೆ ಆಹ್ವಾನ ಕೊಡಬೇಕಾಗಿತ್ತು. ದೇವೇಗೌಡರು ರಾಜ್ಯಕ್ಕೆ ಅಪಾರ ಕೊಡುಗೆ ಕೊಟ್ಟಿದ್ದಾರೆ ಅಂತ ಹೇಳಿ ಆರ್ ಅಶೋಕ್ ಹೇಳಿದ್ರು. ಬನ್ನಿ ನೋಡೋಣ. ಕೆಂಪೇಗೌಡರು ಯಾವುದೇ ಸ್ವತ್ತಲ್ಲ, ಸಮಾಜಕ್ಕೆ, ಅದರಲ್ಲೂ ವಿಶೇಷವಾಗಿ ಬೆಂಗಳೂರಿಗೆ ಅವರ ಕೊಟ್ಟಂತ ಕೊಡುಗೆಗಳು ಮತ್ತು ಎಲ್ಲ ಸಮಾಜವನ್ನ ಒಟ್ಟಿಗೆ ತೆಗೆದುಕೊಂಡು ಹೋಗಬೇಕು ಅಂತ ಹೇಳಿದ್ರು. ಆದರೆ ಈ ಸರ್ಕಾರ ಇರೋ ಸಮಾಜನೇ ಒಟ್ಟಿಗೆ ತಗೊಂಡು ಹೋಗೋಕ್ಕಾಗ್ತಾ ಇಲ್ಲ. ಅವರು ತಿಗಳಪೇಟೆ, ಬಳೆಪೇಟೆ, ಸುಲ್ತಾನ್ಪೇಟೆ, ಅಕ್ಕಿಪೇಟೆ ಅಂದ್ರೆ ಬೇರೆ ಬೇರೆ ಜಾತಿಯವರವರೆಲ್ಲ ಎಲ್ಲ ಜಾತಿಯವ್ರನ್ನ ಒಟ್ಟಿಗೆ ತಗೊಂಡು ಹೋಗ್ಬೇಕು ಅಂತ ಕೆಂಪೇಗೌಡರು ಹೇಳಿದ್ರು. ಆದರೆ ಈ ಸರ್ಕಾರ ಕೆಂಪೇಗೌಡರು ಜಾತಿಯವ್ರನ್ನೇ ಒಟ್ಟಿಗೆ ತಗೊಂಡು ಹೋಗೋಕ್ಕೆ ಬಿಟ್ಟಿದ್ದಾರೆ. ಕೇಂದ್ರ ಸಚಿವರು ಕುಮಾರಸ್ವಾಮಿ ಅವರು ಕೇಂದ್ರ ಸಚಿವರು, ಯಾರೇನೇ ಹೇಳಲಿ ದೇವೇಗೌಡರು ಪ್ರಶ್ನಾತೀತ ನಾಯಕರು. ಈ ಸಮುದಾಯಕ್ಕೆ ದೇವೇಗೌಡರು ಪ್ರಶ್ನಾತೀತ ನಾಯಕರು. ನಾವಿನ್ನ ಬೆಳಿಬೇಕಾಗಿರೋರು. ಅವರು ಒಂದು ಎತ್ತರಕ್ಕೆ ಬೆಳೆದ್ಬಿಟ್ಟಿದ್ದಾರೆ. ಮಾಜಿ ಪ್ರಧಾನಿಗಳು, ಗೌರವ ಕೊಡಬೇಕಾಯ್ತು. ಗೌರವ ಕೊಟ್ಟು ಕರೆಯುವಂಥದ್ದು ಒಂದು ಸರ್ಕಾರದ ಕರ್ತವ್ಯ. ಹಿಂದೆ ನಾವು ಕಾರ್ಯಕ್ರಮಗಳೆಲ್ಲ ಮಾಡಿದಾಗ ಕೂಡ ದೇವೇಗೌಡರನ್ನ ಆಹ್ವಾನ ಮಾಡಿದ್ದೀರಿ. ಅವರ ಹಿರಿಮೆಯನ್ನು, ಅವರು ನಾಡಿಗೆ ದೇಶಕ್ಕೆ ಕೊಟ್ಟಂಥ ಕೊಡುಗೆಗಳು ಅಪಾರವಾಗಿದೆ, ರೈತರಿಗೆ ವಿಶೇಷವಾಗಿ. ಅದರಿಂದ ಕೆಂಪೇಗೌಡರ ದೃಷ್ಟಿಯಿಂದ ಇದೊಂದು ರಾಜಕೀಯದ ವೇದಿಕೆ ಆಗಬಾರ್ದು. ಈಗ ನಾನು ಬಂದಿದ್ದೀನಿ, ಇದು ಸರ್ಕಾರಿ ಕಾರ್ಯಕ್ರಮ. ದೇಶಕ್ಕೆ ಪೂರ್ವ ಅಲ್ಲ, ದ್ವೇಷ ಅಷ್ಟೇ. ದ್ವೇಷದ ರಾಜಕಾರಣ ಅಂತಾರಲ್ಲ, ಇದನ್ನೇ ದ್ವೇಷದ ರಾಜಕಾರಣ ಅಂತ. ಈ ದ್ವೇಷದ ರಾಜಕಾರಣದಿಂದ ಹೊರಬರ್ಬೇಕು ಸರ್ಕಾರ ಈಗ ಈ ಕಾರ್ಯಕ್ರಮ ಮಾಡ್ತಾರೆ. ಇನ್ನು ಸಿಟಿ ರವಿ ಕೂಡ ಮಾತನಾಡಿದ್ರು. ಮಾಜಿ ಪ್ರಧಾನಿಗಳ ಹೆಸರನ್ನೇ ಹಾಕಿಲ್ರಿ, ಕರ್ನಾಟಕದಿಂದ ಒಬ್ಬರು ಮಾಜಿ ಪ್ರಧಾನಿ ಇರೋದು, ಏನು 1000 ಜನ ಇದ್ದಾರಾ ಅಂತ ಹೇಳಿದ್ದಾರೆ. ಕೆಂಪೇಗೌಡ ಜಯಂತಿಯ ಶುಭಾಶಯಗಳನ್ನು ಸಲ್ಲಿಸ್ತೀನಿ. ಸರ್ಕಾರದ ಕೆಲವರು ಇದರಲ್ಲೂ ರಾಜಕಾರಣ ಮಾಡಿರೋ ದುರದೃಷ್ಟಕರ. ಮಾಜಿ ಪ್ರಧಾನಿಗಳನ್ನೇ ಹೆಸರು ಹಾಕಿಲ್ರಿ. ನಮ್ಮ ಕರ್ನಾಟಕದಿಂದ ಒಬ್ಬರು ಮಾಜಿ ಪ್ರಧಾನಿ ಆಗಿರೋದು, ಏನು 1000 ಜನ ಇದ್ದಾರ ಕರ್ನಾಟಕದಿಂದ? ಇಲ್ಲಪ್ಪ, ಯಾರನ್ನ ಕರೆಯೋದು ಯಾರನ್ನ ಬಿಡೋದು ಅಂತಂದರೆ ಅದು ಬೇರೆ ಪ್ರಶ್ನೆ. ಒಬ್ಬರೇ ಮಾಜಿ ಪ್ರಧಾನಿ ಇರೋದು. ಕೇಂದ್ರ ಸಚಿವರನ್ನ ಕೆಲವ್ರನ್ನ ಕರೆದಿದ್ದಾರೆ, ಕೆಲವ್ರನ್ನ ಬಿಟ್ಟಿದ್ದಾರೆ. ಈ ರೀತಿಯ ಸಣ್ಣ ರಾಜಕಾರಣ ಅದು ಕೆಂಪೇಗೌಡರ ಜಯಂತಿಯ ಸಂದರ್ಭದಲ್ಲಿ ಮಾಡಿರ್ತಕ್ಕಂಥದ್ದು ದುರದೃಷ್ಟಕರ. ಈ ಸಣ್ಣ ರಾಜಕಾರಣದಿಂದ ಯಾರು ದೊಡ್ಡವರಾಗ್ತಾರೆ ಅಂತ ಭಾವಿಸಿದರೆ ಸಣ್ಣ ರಾಜಕಾರಣದಿಂದ ಯಾರೂ ದೊಡ್ಡವರಾಗಕ್ಕೆ ಸಾಧ್ಯ ಇಲ್ಲ. ಇನ್ನಷ್ಟು ಸಣ್ಣವರಾಗ್ತಾರೆ. ಈ ಸಣ್ಣತನ ಬಿಟ್ಟು ಕೆಂಪೇಗೌಡರ ಮಾದರಿಯಲ್ಲಿ ಆಡಳಿತ ನಡೆಸಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿಕ್ಕೆ ಬಯಸ್ತೇನೆ. ಕೆಂಪೇಗೌಡ ಜಯಂತಿಯ
Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Co-sponsored by Saptagiri NPS University.